ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಮೈಸೂರು ಕಡೆ ಹೆಚ್ಚಾಗಿ ಮಾಡುವಂಥ ಒಂದು ವಿಶೇಷವಾದ ಖಾದ್ಯ ಅವರೆಕಾಳು ಕಿಚಡಿ ಮಾಡಿದ್ದೀನಿ. ಅವರೆಕಾಳು ಸೀಸನಲ್ಲಿ ಫ್ರೆಶ್ ಆಗಿ ಅವರೆಕಾಳು ಸಿಗುತ್ತೆ. ಹೆಸರು ಬೇಳೆ ಅಕ್ಕಿ ಎಲ್ಲ ಬಳಸ್ಕೊಂಡು ಇದನ್ನು ಹಬ್ಬದ ದಿವಸ ಮಾಡ್ತಾರೆ. ತಮಿಳುನಾಡು ಕಡೆ ಪೊಂಗಲ್ ಅಂತ ಆದರೆ ನಮ್ಮ ಮೈಸೂರು ಕಡೆ ಈ ರೀತಿ ಕಿಚಡಿ ಮಾಡೋದು ಅಭ್ಯಾಸ. ಇದ್ರ ಜೊತೆಗೆ ನಾನು ಎಳ್ಳು ಚಟ್ನಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಕಿಚಡಿ. ಲಂಚ್ ಬಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಆಗ್ಬೋದು. ತುಂಬ ಟೇಸ್ಟಿಯಾಗಿರೋ ಒಂದು ಹೆಲ್ತಿಯಾಗಿರೋ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಿಚಡಿಗೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಟ್ಲಷ್ಟು ಕಾಯಿ ತುರಿ, ಒಂದು 1/4 ಟೀ ಸ್ಪೂನಷ್ಟು ಕಾಳುಮೆಣಸು, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಈ ಕಿಚಡಿಗೆ ಖಾರ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಬೇರೆ ಮಾಡಿರ್ತೀವಿ. ಸ್ವೀಟ್ ಕೂಡ ಮಾಡ್ಕೊಳ್ತಾರೆ. ಕಾಯಿ ಹಾಲು ಮಾಡಿಕೊಂಡು ಇದಕ್ಕೆ ಕಲಿಸ್ಕೊಂಡು ತಿನ್ನೋ ಅಭ್ಯಾಸವೂ ಇದೆ. ಹಾಗಾಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಲ್ಲ, ಹಾಕದೇನೂ ಇರೋಕ್ಕಾಗಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳು. ಲೈಟ್ ಮಸಾಲೆಗಳನ್ನು ಹಾಕಬೇಕು, ತುಂಬ ಹೆವಿ ಮಸಾಲೆ ಎಲ್ಲ ಹಾಕಬಾರ್ದು. ಜೀರಿಗೆ, ಸ್ಪೈಸಸ್ಸು 1 ಏಲಕ್ಕಿ, ಒಂಚೂರು ಚಕ್ಕೆ, 2 ಲವಂಗ ಹಾಕಿದ್ದೀನಿ. ಬೆಳ್ಳುಳ್ಳಿ, ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು, ಅರ್ಧ ಇಂಚಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ನುಣ್ಣಗೇನು ರುಬ್ಬಬೇಕಾಗಿಲ್ಲ, ಸ್ವಲ್ಪ ತರಿಯಾಗೇ ರುಬ್ಕೊಳ್ಬೋದು. ಈಗ ಕಿಚಡಿಗೆ ಕುಕ್ಕರ್ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, 2 ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದಕ್ಕೆ ಹಚ್ಚಿಟ್ಕೊಂಡು ಹಾಕಿದ್ದೀನಿ. ಅವರೆಕಾಳು, ಎಳೆ ಅವರೆಕಾಳು ಇದ್ದಷ್ಟು ಒಳ್ಳೆಯದು. ಮೀಡಿಯಮ್ ಆಗಿರೋ ಇದ್ದಿದ್ರಲ್ಲಿ ಎಳೆದಾಗಿರೋ ಅವರೆಕಾಳನ್ನು ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಅವರೆಕಾಳನ್ನು ತೊಗೊಳ್ಬೇಕು. ಈಗ ಮಸಾಲೆನ ಸೇರಿಸ್ತಾ ಇದ್ದೀನಿ, ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ. ಅರಿಶಿನ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿದೆ. ಉಪ್ಪು, 2 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಇಲ್ಲಿ ಸೋನಾ ಮಸೂರಿ ಅಕ್ಕಿ ಮಾತ್ರ ನಾನು ಯೂಸ್ ಮಾಡಿದೆ. ಇದಕ್ಕೆ ಬಾಸ್ಮತಿ ರೈಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಸೋನಾ ಮಸೂರಿ ಅಕ್ಕಿ ಒಂದೇ ಇದಕ್ಕೆ ಸೆಟ್ ಆಗೋದು. 1 ಬೌಲಷ್ಟು ಅಕ್ಕಿಗೆ 1/4 ಬೌಲಷ್ಟು ಹೆಸರು ಬೇಳೆ, ಅದನ್ನು ಚೆನ್ನಾಗಿ ಹುರಿದು ತೊಳೆದಿಟ್ಕೊಂಡಿದ್ದೀನಿ. ಹೆಸರು ಬೇಳೆ ಒಂದನ್ನೇ ಹುರಿಯೋದು, ಇನ್ಯಾವ ಸಾಮಗ್ರಿಗಳನ್ನೂ ಹುರಿಯೋದಿರಲ್ಲ. ಈಗ 1ಕ್ಕೆ 2.5 ಅಷ್ಟು ನೀರು ಹಾಕೋಣ. ಹೆಸರು ಬೇಳೆನೂ ಲೆಕ್ಕಕ್ಕೆ ತೊಗೊಳ್ಳೋದು ಬೇಡ, ಅಕ್ಕಿನ ಮಾತ್ರ ಲೆಕ್ಕಕ್ಕೆ ತೊಗೊಂಡಿದ್ದೀನಿ. 1 ಅಕ್ಕಿಗೆ 2.5 ನೀರು. ಕಿಚಡಿನ ಪಲಾವ್ ಎಲ್ಲ ಮಾಡ್ದಂಗೆ ತುಂಬ ಹುಡಿಯಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಮುದ್ದೆ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೇ ಚೆಂದ. ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಲಿಡ್ ಕವರ್ ಮಾಡಿದ್ರೆ ಚೆನ್ನಾಗಿ ತಳದ್ದು ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗುತ್ತೆ. ಮೊದಲೇ ಲಿಡ್ ಕವರ್ ಮಾಡಿಬಿಟ್ರೆ ತರಕಾರಿ ಕಾಳು ಎಲ್ಲ ತಳದಲ್ಲಿರುತ್ತೆ, ಒಗ್ಗರಣೆ ಎಲ್ಲ, ಅನ್ನ ಮಾತ್ರ ಮೇಲೆ ಇರುತ್ತೆ. ಅದಕ್ಕೆ ಒಂದು ಕುದಿ ಬಂದ ಮೇಲೆ ಲಿಡ್ ಕವರ್ ಮಾಡ್ತೀನಿ. ಕುದಿ ಬಂದಿದೆ. ಈಗ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ. 1.5 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಲಿಡ್ ಕವರ್ ಮಾಡೋಣ. 2 ಕೂಗಿದ್ರೆ ಸಾಕು. ಕಿಚಡಿ ರೆಡಿ ಆಗ್ತಾಯಿದೆ. ಅದಕ್ಕೂ ಕಾಂಬಿನೇಷನ್ ಆಗಿ ಒಂದು ಎಳ್ಳು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು
ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದು ಫೈನ್ ರೋಸ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅಷ್ಟೇ ಕ್ವಾಂಟಿಟಿನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಯಿ ತುರಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದೇ ಒಂದು ಎಸಳಷ್ಟು ಬೆಳ್ಳುಳ್ಳಿ. ಯಾವುದನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಎಲ್ಲನೂ ಹಸಿಯಾಗೇ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಅವರೆಕಾಳು ಕಿಚಡಿ ಕರೆಕ್ಟ್ ಹದದಲ್ಲಿ ತುಂಬ ಚೆನ್ನಾಗಾಗಿದೆ. 2 ವಿಸಲ್ ಕೂಗಿಸಿದ್ದೆ.